To my channel Taj Edge online classes. This is our last video from people development and environment subject where I am discussing on facts and figures relating to December 2025 examination. So what are all things you should know, you should be aware, because there are many chances that they ask the facts and figures related, current affairs related questions from the unit people development and environment 1, and the second thing is from higher education. So illinda nimage usually facts and figures questions na keltare, so we should be aware of that. So let's begin with understanding what are the facts and figures of people development and environment subject. First, sustainable development goals ಬಗ್ಗೆ. India sustainable development goals rank 2025 ನಲ್ಲಿ 99 ಔಟ್ ಆಫ್ 167 ಕಂಟ್ರೀಸ್. ಗೊತ್ತಿರಲಿ, ಇಂಡಿಯಾದು 2025 ನಲ್ಲಿ 10th ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಇದು. ಓಕೆ, ಅದರಲ್ಲಿ 99th ರ್ಯಾಂಕಲ್ಲಿದೆ ಔಟ್ ಆಫ್ 167 ಕಂಟ್ರೀಸ್. ಎಸ್ ಟಿ ಜಿ ಗೋಲ್ ಸ್ಕೋರ್ ಎಷ್ಟು ಅಂದರೆ 67 ಔಟ್ ಆಫ್ 100. ಇದೆರಡು ಗೊತ್ತಿದ್ರೆ ಸಾಕು. ಎಸ್ ಡಿ ಜಿ ರ್ಯಾಂಕ್ ಮತ್ತು ಎಸ್ ಡಿ ಜಿ ಸ್ಕೋರ್. ಎಸ್ ಡಿ ಜಿ ರ್ಯಾಂಕ್ ಇಸ್ 99 ಔಟ್ ಆಫ್ 167 ಕಂಟ್ರೀಸ್ ಆ್ಯಂಡ್ ಸ್ಕೋರ್ ಇಸ್ 67 ಔಟ್ ಆಫ್ 100. ಆ್ಯಂಡ್ ಎಷ್ಟನೇ ರಿಪೋರ್ಟ್ ಇದು? 10th ರಿಪೋರ್ಟ್. ನೆಕ್ಸ್ಟ್, ಕ್ಲೈಮೇಟ್ ಚೇಂಜ್ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಇನಿಷಿಯೇಟಿವ್. ಅದರಲ್ಲಿ ನಾನ್ ಫಾಸಿಲ್ ಫ್ಯೂಯಲ್ ಟಾರ್ಗೆಟ್ achieve 500 gigawatts of non-fossil fuel based energy capacity by 2030. Current renewable energy capacity ಎಷ್ಟು as of June 2025 ನಲ್ಲಿ ಅಂದರೆ 223.6 ಗಿಗಾವಾಟ್. ಗಿಗಾವಾಟ್ ಅನ್ನೋದು ನೆನ್ಪಿಟ್ಕೊಳ್ಬೇಕು, GW, ಯಾಕಂದರೆ ಅವರು MW ಅಂತಲೂ ಕೊಟ್ಬಿಟ್ಟಿರ್ತಾರೆ. ಸೊ ಅದು MW ಅನ್ನೋದು ಗಿಗಾವಾಟ್ಗಿಂತ ಕಡಿಮೆ. ನೆಕ್ಸ್ಟ್, ಸೋಲಾರ್ ಕೆಪಾಸಿಟಿ 107.9 gigawatts as of June 2025. Wind capacity 51.05 gigawatts. Next, PM Surya Ghar rooftop solar scheme, which is launched in February 15, 2024. This scheme has provided benefits to 11.88 lakh, that is 1.188 million households by April 2025. ಇದೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ನೆಕ್ಸ್ಟ್, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಏನಿದು ಅಂತ ಕೇಳಬಹುದು. ಬೈ 2030 5 million tons ಆಫ್ ಗ್ರೀನ್ ಹೈಡ್ರೋಜನ್ ಆನ್ಯುವಲಿ ಪ್ರೊಡ್ಯೂಸ್ ಮಾಡುವಂಥದ್ದನ್ನು ಬೈ 2030 ಮಾಡಬೇಕು ಅಂತ. ಅದು ನೆನ್ಪಿಟ್ಕೊಳ್ಳಿ, 5 million tons, which requires an associated renewable energy capacity of 125 gigawatts. Next, new policy 2025. The government launched new national policy on geothermal energy 2025 to diversify its renewable portfolio. Next, environmental issues. Pollution statistics. Air pollution 2024-25 ಮೇಜರ್ಲಿ ಏನು ಅಂತ ಕೇಳಿದ್ರೆ PM 2.5 ಅನ್ನೋದು ಗೊತ್ತಿರಬೇಕು ನಿಮಗೆ. ಕೋಲ್ಕತ್ತಾ, ಹೈದರಾಬಾದ್ ಫಸ್ಟು ಹೈಯೆಸ್ಟು. ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ, ಬೆಂಗಳೂರು, ಚೆನ್ನೈ. ಸೊ ಹೈಯೆಸ್ಟ್ ಯಾವುದು? ಕೋಲ್ಕತ್ತಾ. ಡೆಲ್ಲಿ ಪೀಕ್ ಪೊಲ್ಯೂಷನ್ 2024. ಆನ್ November 18, 2024, ಡೆಲ್ಲಿ ರೆಕಾರ್ಡೆಡ್ ಇಟ್ಸ್ ಪೀಕ್ 24 hours 2.5 level at 602. Next, Diwali pollution 2025. Post Diwali 2.5 average is 488. ಇದೆಲ್ಲ ಕೇಳಲ್ಲ, ಇದು ನೆನಪಿರಲಿ. ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ, ಬೆಂಗಳೂರು, ಚೆನ್ನೈ. ಓಕೆ, ಅಕ್ಟೋಬರ್ 2024 ಇಂದ ಜನವರಿ 2025 ವರೆಗೂ ಕೋಲ್ಕತ್ತಾ ಅನ್ನೋದು ನೆನಪಿದ್ರೆ ಸಾಕು. ಆಮೇಲೆ ಡೆಲ್ಲಿನಲ್ಲಿ November 18, 2024 ಅಲ್ಲಿ ಪೀಕ್ 602, ಅದು ನೆನಪಿರಲಿ. ನೆಕ್ಸ್ಟ್, एनवायरमेंटल पॉलिसी एक्ट्स. एक पेड़ माँ के नाम कैंपेन June 5, 2024. टारगेट टू प्लांट 140 crore trees by March 2025. Progress over 102 crore trees has been planted as of late 2024 ಅಂತ ಹೇಳ್ತಾ ಇದ್ದಾರೆ. ಓಕೆ,
ಏಕ್ ಪೇಡ್ ಮಾಕೆ ನಾಮ್ ಅಂದರೆ ಒಂದು ಗಿಡ ತಾಯಿಯ ಹೆಸರಲ್ಲಿ ಅಂತ. ಓಕೆ, June 5, 2024 ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ದಿನ 140 crore ಪ್ಲ್ಯಾಂಟ್ಸನ್ನು March 2025 ಅಷ್ಟರಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಮಾಡಿದ್ದು. ನೆಕ್ಸ್ಟ್ ಮಿಷ್ಟಿ ಮ್ಯಾಂಗ್ರೋ ಇನಿಷಿಯೇಟಿವ್ June 5, 2024 ಎರಡೂ ಕೂಡ ಮ್ಯಾಂಗ್ರೋ ರಿಸ್ಟೋರೇಷನ್ ಮಾಡೋದಕ್ಕೆ ಅನ್ನೋದು ಗೊತ್ತಿರಲಿ. ನಂಬರ್ಸ್ ಎಲ್ಲ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ನ್ಯೂ ರೂಲ್ಸ್ 2024 ಯಾವ್ದ್ಯಾವ್ದು ಬಂದಿದೆ, ಬಯೋಲಾಜಿಕಲ್ ಡೈವರ್ಸಿಟಿ ರೂಲ್ಸು, ಎಕೋಮಾರ್ಕ್ ರೂಲ್ಸು, ಇಲ್ಲಿಂದ ಏನು ನೆಸೆಸರಿ ಇಲ್ಲ. ನೆಕ್ಸ್ಟ್ ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್, ಟೂ 2024 ಔಟ್ ಆಫ್ 366 ಡೇಸ್ 322 ಡೇಸು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಕರ್ ಆಗಿದೆ ಅಂತೆ ಇಂಡಿಯಾದಲ್ಲಿ. ಅದೊಂದು ಥಿಂಗ. ಆಮೇಲೆ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಎಲ್ಲ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಪ್ರೈಮರಿ ಗೋಲ್ ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಇಸ್ ಟು ಟೆಂಪರೇಚರ್ನ, ಗ್ಲೋಬಲ್ ಟೆಂಪರೇಚರ್ನ ಬಿಲೋ 2% ಮೇಂಟೈನ್ ಮಾಡಬೇಕು ಅಂತ. ಓಕೆ, ಆದಷ್ಟು 1.5 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಕಡಿಮೆ ಮಾಡಬೇಕು ಅನ್ನೋದೇ ಎಫರ್ಟ್ಸು. ನೆಕ್ಸ್ಟು ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಓಝೋನ್ ಡಿಪ್ಲೇಷನ್ ಬಗ್ಗೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಝೋನ್ ಲೇಯರನ್ನು ಯಾವುದ್ರಲ್ಲಿ ಮೆಷರ್ ಮಾಡ್ತಾರಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಡಾಪ್ಸನ್ ಯೂನಿಟ್ಸ್, ಡಾಪ್ಸನ್ ಯೂನಿಟ್ಸು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆನೂ ಕೇಳ್ತಾರೆ. ಇಂಡಿಯಾ ಮತ್ತು ಫ್ರಾನ್ಸ್ ಬಗ್ಗೆ, ಅದ್ರ ಬಗ್ಗೆನೂ ಮಾತಾಡಿದ್ದೀನಿ ನಾನು. 122 ಇಟ್ ಇನ್ಕ್ಲೂಡ್ಸ್ 122 ಸನ್ ಬೆಲ್ಟ್ ಕಂಟ್ರೀಸ್ ಆಸ್ ಪ್ರಾಸ್ಪೆಕ್ಟಿವ್ ಮೆಂಬರ್ಸ್. ಈಗ 122 ಸನ್ ಬೆಲ್ಟ್, ಅದು ಹೇಳಿದ್ನಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯದಲ್ಲಿ ಬೀಳುವಂಥ ಎಲ್ಲ ಕಂಟ್ರೀಸ್ಗಳನ್ನು ಸನ್ ಬೆಲ್ಟ್ ಕಂಟ್ರೀಸ್ ಅಂತ ಹೇಳ್ತಾರೆ. ಅದನ್ನ ಮೆಂಬರ್ಶಿಪ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಇತ್ತೀಚೆಗೆ ಯಾವ ಕಂಟ್ರೀಸ್ಗಳು ಬೇಕಾದರೂ ಇದರಲ್ಲಿ ಮೆಂಬರ್ಸ್ ಆಗಬಹುದು ಅನ್ನುವಂತಹ ರೂಲ್ಸನ್ನು ಮಾಡಿದ್ದಾರೆ. ಸೊ ಇಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನು ನಮಗೆ ಗೊತ್ತಿರಬೇಕು ರಿಲೇಟಿಂಗ್ ಟು UGC ನೆಟ್ KCET ಎಕ್ಸಾಮಿನೇಷನ್ ಆಸ್ ಆಫ್ December 2025. If you are watching this video in 2026, you have to look for a latest information based on whichever year you are preparing for the examination. Okay, thank you very much.